ಸಾರಿಗೆ ನೌಕರರ ಹೋರಾಟ ಸ್ವಲ್ಪ ಮಟ್ಟಿಗೆ ತಣ್ಣಗಾದಂತೆ ಅನ್ನಿಸ್ತಾ ಇತ್ತು. ಆದ್ರೆ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಅದಕ್ಕೆ ಕಾರಣ ಕೂಡ ಇದೆ. ಸಿಎಂ ಬದಲಾದ್ರು, ಅದರ ಜೊತೆಯಲ್ಲಿ ಸಚಿವರು ಕೂಡ ಬದಲಾದ್ರು. ಈಗಲಾದ್ರೂ ಅವರ ಇರುವಂತಹ ಒಂದಷ್ಟು ನಿರೀಕ್ಷೆಗಳು, ಅದರ ಜೊತೆಯಲ್ಲಿ ಈಗಾಗಲೇ ಕೇಳಿಕೊಳ್ತಾ ಇರುವಂತಹ ಮನವಿಗಳಿದೆಯಲ್ಲ, ಅದು ಇವಾಗಲಾದ್ರೂ ನೆರವೇರುತ್ತಾ ಅನ್ನುವಂತ ಒಂದಷ್ಟು ನಿರೀಕ್ಷೆ ಇದೆ. ಸಿಎಂ ಹಾಗೂ ಸಾರಿಗೆ ಸಚಿವರ ಭೇಟಿಗೆ ಈಗ ಮುಖಂಡರು ಸಜ್ಜಾಗಿದ್ದಾರಂತೆ. ವೇತನ ಪರಿಷ್ಕರಣೆ ಸೇರಿ ಹಿಂಬಾಕಿ ವಿಚಾರವಾಗಿ ಮನವಿಯನ್ನ ಮಾಡಿಕೊಳ್ಳಲಿದ್ದಾರೆ. 2024ರಿಂದ 20% ವೇತನ ಪರಿಷ್ಕರಣೆಗೆ ಒತ್ತಾಯವನ್ನ ಮಾಡಲಿದ್ದಾರೆ. ಆದರೆ ಸರ್ಕಾರ 2025ರಿಂದ ಅರ್ಧದಷ್ಟು ಅಂದ್ರೆ 12% ವೇತನವನ್ನ ಹೆಚ್ಚಳ ಮಾಡಿತ್ತು. ಇದಕ್ಕೆ ವಿರೋಧ ಅಂತೂ ಆರಂಭದಿಂದಲೂ ಇದೆ. ಹಾಗಾಗಿ ಮುಷ್ಕರಕ್ಕೆ ಮುಂದಾಗಿದ್ರು ನೌಕರರು. ಹೈಕೋರ್ಟ್ ಆದೇಶವನ್ನ ನೀಡಿತ್ತು. ಆನಂತರ ಬಂದ್ ವಾಪಸ್ ಪಡೆದ್ರು. ಈಗ ಮತ್ತೆ ಹೋರಾಟ ಮುನ್ನೆಲೆಗೆ ಬಂದಿದೆ. ಹೊಸ ಸಿಎಂ ಸಚಿವರಿಂದ ಭರವಸೆ ಈಡೇರಿಕೆ ಆಗುತ್ತೆ ಅನ್ನುವಂತ ನಂಬಿಕೆಯನ್ನ ಹೊಂದಿದ್ದಾರೆ. ಹೊಸ ಸಾರಿಗೆ ಸಚಿವರು ಬಂದಾಯಿತು. ಬಟ್ ಇದೀಗ ಜಂಟಿ ಕ್ರಿಯಾ ಸಮಿತಿ ಮತ್ತೊಮ್ಮೆ ಮನವಿ ಮಾಡಲು ಮುಂದಾಗ್ತಿದ್ದಾರೆ. ವಿವಿಧ ಬೇಡಿಕೆ ಆಗ್ರಹಿಸಿ ಒಂದ್ ಕಡೆ ವೇತನ ಹೆಚ್ಚಳ ವಿಚಾರವಾಗಿ ಒಂದ್ ಕಡೆ ಬಂದ್ಗೆ ಕರೆ ಕೊಟ್ಟಿದ್ರು. ಬಟ್ ಬಂದು ವಾಪಸ್ ಕೋರ್ಟ್ ಸೂಚನೆಯಂತೆ ವಾಪಸ್ ತೆಗೆದುಕೊಂಡ್ರು. ಬಟ್ ಇದೀಗ ಹೊಸ ಮಿನಿಸ್ಟರ್ ಬಂದಿದ್ದಾರೆ. ಮತ್ತೆ ಮನವಿ ಮಾಡಲು ಈಗ ಮುಂದಾಗ್ತಿದ್ದಾರೆ. ಡೆಡ್ ಲೈನ್ ಸಹ ಹೊಸ ಮಿನಿಸ್ಟರ್ಗೆ ಕೊಡಲು ಈಗ ಸಿದ್ಧತೆ ಮಾಡಿಕೊಂಡಿದ್ದಾರೆ. ನಮ್ಮ ಜೊತೆಗೆ ಜಂಟಿ ಕ್ರಿಯಾ ಸಮಿತಿಯ ಸದಸ್ಯರಾದ ಜ್ಯೋತಿ ಇದ್ದಾರೆ. ಅವ್ರನ್ನೇ ಮಾತಾಡಿಸ್ತೀನಿ. ಮೇಡಮ್, ಈಗ ಕಳೆದ ಬಾರಿ 12% ಸಂಬಳ ಹೆಚ್ಚಳ ಮಾಡಿ ಸರ್ಕಾರ ಆದೇಶ ಮಾಡಿತ್ತು. ನೀವು ಒಪ್ಪಲಿಲ್ಲ. ಒಂದ್ ಕಡೆ ಹೋರಾಟಕ್ಕೆ ಮುಂದಾಗಿದ್ರೆ ಹೈಕೋರ್ಟ್ ಸೂಚನೆಯಿಂದ ವಾಪಸ್ ತೆಗೆದುಕೊಂಡ್ರಿ. ಇದೀಗ ಹೊಸ ಮಿನಿಸ್ಟರ್ ಬಂದಿದ್ದಾರೆ. ಮತ್ತೊಮ್ಮೆ ಮನವಿ ಮಾಡಲು ಮುಂದಾಗ್ತಿದ್ರಿ. ಡೆಡ್ ಲೈನ್ ನೀಡಲು ಈಗ ತಯಾರಿ ಸಹ ನಡೆಸಿದ್ರಿ. ಹೇಗೆ ಮೇಡಮ್ ಹೋರಾಟ ಯಾವ ರೀತಿ ಇರುತ್ತೆ, ಮತ್ತೆ ಮನವಿ ಯಾವ ರೀತಿ ಮಾಡಿಕೊಳ್ತಾರಂತ ತಾವು? ಈಗ ಹೊಸ ಸಚಿವರು ಬಂದಿದ್ದಾರೆ. ನಾವು ಅವ್ರನ್ನ ಭೇಟಿಯಾಗಕ್ಕೆ ಎಲ್ಲ ಅವ್ರಿಗೆ, ಯಾಕಂದ್ರೆ ಅವ್ರಿಗೇನು ಗೊತ್ತಿಲ್ಲ ಇವಾಗ ನಮ್ಮ ಬೇಡಿಕೆಗಳ ಬಗ್ಗೆ. ಹಾಗಾಗಿ ಅವ್ರಿಗೆ ಒಂದು ಮನವಿ ಪತ್ರ ತಯಾರಿ ಮಾಡ್ಕೊಂಡಿದೀವಿ. ನಾಳೆ ನಾಡಿದ್ರಲ್ಲಿ ಅವ್ರನ್ನ ಭೇಟಿ ಮಾಡ್ತಾ ಇದೀವಿ, ಅವ್ರ ಅಪಾಯಿಂಟ್ಮೆಂಟ್ ತಗೊಂಡು. ಹಾಗೇನೆ ಇವಾಗ ನಮ್ಮ KSRTC MD ಟ್ರಾನ್ಸ್ಫರ್ ಆಗಿದ್ದಾರೆ. ಈಗ ಅದ ಜಾಗದಲ್ಲಿ ಇನ್ನೂ ಯಾರು ಬಂದಿಲ್ಲ. ಒಬ್ರು ಟೆಂಪರರಿ ಆಗಿ ಒಬ್ರನ್ನ ನೇಮಕ ಮಾಡಿದ್ದಾರೆ. ಬಟ್ ಅವರು ಯಾರನ್ನು ಭೇಟಿ ಮಾಡ್ತಿಲ್ಲ, ಯಾಕಂದ್ರೆ ಅದು ಟೆಂಪರರಿ ಆಗಿರೋದ್ರಿಂದ. ಸೊ ಅಲ್ಲೂ ಕೂಡ ಒಬ್ರು ಬರ್ಬೇಕಾಗಿದೆ. ಅವ್ರು ಇಲ್ದಿರ ಬಹುಶಃ ಇವರೇನು ಮಾತುಕತೆ ಮಾಡ್ಲಿಕ್ಕಿಲ್ಲ. ಆಮೇಲೆ ನಮ್ಮ ಟ್ರಾನ್ಸ್ಪೋರ್ಟ್ ಸೆಕ್ರೆಟರಿ ಅವರು ಕೂಡ ಬೇರೆ ಬಂದಿದ್ದಾರೆ. ಈಗ ಹೊಸ ಮಿನಿಸ್ಟರ್ಗೆ ಏನಾದರೂ ಕಾಲಾವಕಾಶ ಕೊಡ್ತಾರ? ಸ್ವಲ್ಪ ದಿನ ಏನಾದರೂ ಯಾವ ರೀತಿ ಇರುತ್ತೆ ಮೇಡಮ್ ಅಂತ ನಿಮ್ಮ ಮನವಿ ಅಂತ? ಈಗ ಇಲ್ಲಿ ಅವ್ರಿಗೆ ಮನವಿ ಕೊಟ್ಟು ನಾವು ಅವ್ರಿಗೆಲ್ಲ ವಿಷಯಗಳನ್ನು ಬ್ರೀಫ್ ಮಾಡ್ತೀವಿ. ಮಾಡಿ ಮತ್ತೆ ಈಗ ಈ ಸರ್ಕಾರನೇ ಇನ್ನೂ ಸರಿಯಾಗಿ ರಚನೆ ಆಗಿಲ್ಲ. ಇನ್ನು ಅವರ ಯಾವುದು ಪೋರ್ಟ್ಫೋಲಿಯೋಗಳು ತುಂಬಿಲ್ಲ. ಅವರು ಕಾದಾಟದಲ್ಲೇ ಇದ್ದಾರೆ. ಹಾಗಾಗಿ ಅವರ ಸರ್ಕಾರ ಇನ್ನು ನಾವು ಸಿಎಂನ ಭೇಟಿ ಮಾಡಕ್ಕಾಗಿಲ್ಲ. ಅವರು 18 ತನಕ ಸಿಗಲ್ಲ ಅಂತ ಹೇಳಿದ್ದಾರೆ. ಯಾಕಂದ್ರೆ ಇದು ಚುನಾವಣೆಗಳಿವೆ. ಹಾಗಾಗಿ 18 ನಂತರ ಸಿಗ್ತೀವಿ ಅಂತ ಹೇಳಿದ್ದಾರೆ. ಸಿಎಂ ಮತ್ತು ಸಾರಿಗೆ ಸಚಿವ ಇಬ್ಬರನ್ನು ಮೀಟ್ ಆಗ್ತಾರೆ. ಖಂಡಿತ ಸಿಎಂ, ಯಾಕಂದ್ರೆ ಸಿಎಂ ಇಲ್ದಿರ ಯಾವುದೇ ಇದು ಆಗೋದಿಲ್ಲ, ಬದಲಾವಣೆಗಳು ಆಗಲ್ಲ. ಮತ್ತೆ ನಮ್ದು ನಾವೇನು ಡೇಟ್ ಬಗ್ಗೆ ಬಹಳ ಪರ್ಟಿಕ್ಯುಲರ್ ಆಗಿದ್ದೀವಿ. ಆ ಡೇಟ್ ನ ಬದಲಾಯಿಸಬೇಕಾಗಿರೋದು ಸರ್ಕಾರನೇ. ಹಾಗಾಗಿ ನಾವು ಸಿಎಂನು ಕೂಡ ಭೇಟಿ ಮಾಡೋರು ಇದ್ದೀವಿ. ಆಮೇಲೆ 23ನೇ ತಾರೀಕು ಕೋರ್ಟ್ ಅಲ್ಲಿ ನಾವು ಅಬ್ಜೆಕ್ಷನ್ಸ್ ಫೈಲ್ ಮಾಡ್ತಾ ಇದ್ದೀವಿ. ಮತ್ತೆ ನಾವು ಯಾಕೆ ಈ ಮುಷ್ಕರ ಮಾಡಬೇಕಾಯ್ತು ಅಂತ ಹೇಳಿ ಅಬ್ಜೆಕ್ಷನ್ಸ್ ಫೈಲ್ ಮಾಡ್ತಾ ಇದ್ದೀವಿ. ಮತ್ತೆ 30ನೇ ತಾರೀಕು ಕನ್ಸಿಲಿಯೇಷನ್ ಇದೆ. 10ನೇ ತಾರೀಕು ಇದ್ದಿದ್ದು 30ನೇ ತಾರೀಕಿಗೆ ಸಿಎಂ ಮೀಟ್ ಆಗ್ತೀರಿ. ಅಲ್ಲಿ ಸಹ 12% ಆದೇಶ ಆಗಿದೆ. ಜಾಸ್ತಿ ಮಾಡ್ಬೇಕಂತ ಇದನ್ನ 2024ರಿಂದ ಇದೇ ಆದೇಶನ ಮಾಡಿ ಅಂತ ಹೇಳ್ತಾರೆ. ಹೇಗೆ ಮೇಡಮ್ ಅಂತ? ಈಗ ನಮ್ಗಿಲ್ಲಿ 3 ಬೇಡಿಕೆಗಳು ಪ್ರಮುಖವಾಗಿದೆ. ಒಂದು ಬಹಳ ಮುಖ್ಯವಾದ ಬೇಡಿಕೆ ಏನಿದೆ ಅಂತಂದ್ರೆ ಈ ಡೇಟ್ 1/1/24ರಿಂದ ಆಗ್ಬೇಕು ಅನ್ನೋದಿದೆ. ಅಂಡ್ ಎರಡನೇ ಬೇಡಿಕೆ 12.5% ಇಂದ ಇನ್ನೊಂದ್ ಸ್ವಲ್ಪ ಜಾಸ್ತಿ ಮಾಡಿ ಅಂತ ನಾವು 20%ಗೆ ಕೇಳಿದೀವಿ. ಅದು ಮಾತುಕತೆ ಮಾಡಿ ನೀವು ಜಾಸ್ತಿ ಮಾಡಬೇಕು. ಕಳೆದ ಸಲ 15% ಕೊಟ್ಟಿದ್ರು, ಅದಕ್ಕಿಂತ ನೀವು ಜಾಸ್ತಿ ಮಾಡಬೇಕು ಅನ್ನೋದಿದೆ. ಆಮೇಲೆ ಏನು 38 ತಿಂಗಳ ಅರಿಯರ್ಸ್ ಈಗಾಗಲೇ ಅವ್ರು 26 ತಿಂಗಳದು ಅಂತ ಹೇಳಿದ್ದಾರೆ. ಸೊ ಇವಾಗ 11 ತಿಂಗಳದು ಕೊಟ್ಟಿದೀವಿ ಅಂತಿದ್ದಾರೆ. ಅದು ಇನ್ನೂ ಎಲ್ಲರಿಗೂ ಸಿಕ್ಕಿಲ್ಲ. ಅದು ಮತ್ತೆ ಸ್ವಲ್ಪ ಅದರಲ್ಲೇನೋ ಇದೆ. ಸೊ ಅದು ನಮಗೆ ಬಹಳ ಮುಖ್ಯವಾಗಿರೋದು ಇವೆರಡು ಬೇಡಿಕೆಗಳು. ಇದಿಷ್ಟು ಜಂಟಿ ಕ್ರಿಯಾ ಸಮಿತಿಯ ಸದಸ್ಯರಾದ ಜ್ಯೋತಿ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.